ಈ ಒಂದು ಬಜ್ಜಿ ಮಾಡಿಬಿಟ್ರೆ ಮನೆಯಲ್ಲಂತೂ ಖಾಲಿನೇ ಆಗುತ್ತೆ ನೋಡ್ರಿ. ಯಾಕಂದ್ರೆ ಅಷ್ಟು ಮಸ್ತಾಗಿರ್ತೈತೆ ರೀ ಈ ಒಂದು ಬಜ್ಜಿ. ಯಾಕಂದ್ರೆ ಈ ಒಂದು ಬಜ್ಜಿ ಮಾಡಿಕೊಟ್ರೆ ಈ ಸಪ್ಪಲ್ಲಿ ಮಾಡೀವಿ ಅನ್ನೋದೇ ಗೊತ್ತಾಗಲ್ಲ ನೋಡ್ರಿ ಅವ್ರಿಗೆ. ಮನೆಯಲ್ಲಿ ಯಾರಿಗೆ ಇಷ್ಟ ಆಗಲ್ಲ ನೋಡ್ರಿ ಅಂಥವ್ರಿಗೆ ಈ ರೀತಿ ಮಾಡ್ಕೊಳ್ಳೋದು ಒಳ್ಳೇದು ರೀ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸಂಜೆ ಟೀ ಟೈಮ್ಗೆ ಈ ಒಂದು ರೆಸಿಪಿ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಮತ್ತೇನಾದರೂ ಮನೆಯಲ್ಲಿ ಸಾಯಂಕಾಲ ಏನಾದರೂ ತಿನ್ಬೇಕನ್ನಿಸ್ದಾಗ ಈ ಒಂದು ರೆಸಿಪಿ ಮಾಡಿಕೊಡ್ರಿ, ತುಂಬ ಚೆನ್ನಾಗಿರುತ್ತೆ. ಬರ್ರಿ ತಡ ಮಾಡದ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ಅಷ್ಟೇ ಅಲ್ಲದೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಬರ್ರಿ ಯಾವ ಸೊಪ್ಪನ್ನು ಬಳಸಿ ಮಾಡಿದ್ದೀನಿ ಈ ಒಂದು ಬಜ್ಜಿನ ಅಂತ ನೋಡೋಣ. ಮೊದಲಿಗೆ ನೋಡಿರಿ, ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಅರ್ಧ ಕಟ್ಟಾಗಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದ ಬಳಿಕ ಒಂದು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಈ ಆಲೂಗಡ್ಡೆ ಪಾಲಕ್ ಸೊಪ್ಪು ಹಾಕಿ ಮಾಡೋದ್ರಿಂದ ಬಜ್ಜಿ ಅನ್ನೋದು ಭಾಳ ಮಸ್ತಾಗಿರ್ತೈತೆ ರೀ. ಮತ್ತು ಸೊಪ್ಪು ಹಾಕೀವಿ, ಆಲೂಗಡ್ಡೆ ಹಾಕೀವಿ ಅನ್ನೋದು ಗೊತ್ತಾಗಲ್ಲ ನೋಡ್ರಿ. ಏನೋ ಒಂದು ಹಿಟ್ಟಿಲೆ ಮಾಡಿದಾರೇನೋ ಅಂತ ಅನಿಸುತ್ತಾ, ಆದರೆ ಟೇಸ್ಟ್ ಅನ್ನೋದು ಡಿಫ್ರೆಂಟಾಗೇ ಕೊಡ್ತೈತೆ ರೀ. ಖಂಡಿತ ನೀವು ಕೂಡ ಈ ಒಂದು ಮೆಥಡಲ್ಲಿ ಮಾಡಿರಿ ನೋಡಿರಿ. ಇವಾಗ ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ, ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಆಲೂಗಡ್ಡಿನ ಈ ರೀತಿ ಸ್ನ್ಯಾಕ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ, ಒಂದು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬ ಟೇಸ್ಟ್ ಕೊಡ್ತೈತೆ ರೀ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ. ಒಂದು ಕಪ್ ಆಗೋಷ್ಟು ನಾನು ಹಸಿ ಬೋಂಡ ಹಿಟ್ಟಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಕಡಲೆ ಹಿಟ್ಟಿನ ಪೌಡ್ರು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನ ನೀವು ಕಟ್ಲೆಟ್ ಥರನೂ ಮಾಡ್ಕೋಬೋದು ರೀ. ಯಾರೆಲ್ಲ ವೆಯ್ಟ್ ಲಾಸಲ್ಲಿ ಮಾಡ್ತಿರ್ತೀರಲ್ಲ, ಕಟ್ಲೆಟು ಮಾಡ್ಕೋಬೋದು. ತುಂಬ ಟೇಸ್ಟ್ ಅಂದರೆ ಚೆನ್ನಾಗಿ ಕೊಡ್ತೈತಿ. ಇದರಲ್ಲಿ ನೀವು ಬೇಕಂದರೆ ಸ್ಕಿಪ್ ಮಾಡ್ಬೋದು, ಆಲೂಗಡ್ಡೆ ಸ್ಕಿಪ್ ಮಾಡಿ ಕಟ್ಲೆಟ್ ಮಾಡ್ಕೋಬೋದು. ಇದಕ್ಕೆ ಬೇರೆ ಬೇರೆ ವೆಜಿಟೇಬಲ್ಸು ಸೇರಿಸ್ಕೋಬೋದು ರೀ. ನಾನಿಲ್ಲಿ ಇವತ್ತು ಬಜ್ಜಿ ಮಾಡೋ ಕಾರಣ ಇವತ್ತು ಆಲೂಗಡ್ಡೆ ಸೇರಿಸಿದ್ದೀನಿ. ಮತ್ತು ಇದನ್ನ ಅಷ್ಟೊಂದು ತಿನ್ನೋಕ್ಕೂ ಹೋಗ್ಬೇಡ್ರಿ, ಡೀಪ್ ಆಯಿಲಲ್ಲಿ ಬೇಯಿಸಿರ್ತೀವಲ್ಲ, ಹಾಗಾಗಿ ವಾರದಲ್ಲಿ ಒಂದು ಸಲ ಅಥವಾ 15 ದಿನಕ್ಕೊಂದು ಸಲ ತಿಂದರೆ ಏನಾಗೋದಿಲ್ಲ. ಯಾಕಂದರೆ ಸಾಯಂಕಾಲ ಎಲ್ಲರಿಗೂ ಸ್ನ್ಯಾಕ್ಸ್ ಬೇಕೇ ಬೇಕು. ಹಾಗಾಗಿ ಈ ಒಂದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತಂತ ಹೇಳ್ತೀನಿ ಸ್ನೇಹಿತರೆ. ನೋಡಿರಿ, ಇವಾಗ ಎಣ್ಣೆಯಲ್ಲಿ ಇವಾಗ ಕರಿತಾ ಇದ್ದೀನಿ. ಈ ಒಂದು ಪದಾರ್ಥನ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟೆ ಕರಿಬೇಕು. ಯಾಕಂದರೆ ಮೇಲ್ಗಡೆ ಕರೆದಿರುತ್ತೆ, ಒಳಗಡೆ ಹಾಗೆ ಹಸಿ ಇರುತ್ತೆ. ಹಾಗಾಗಿ ಚೆನ್ನಾಗಿ ಕ್ರಂಚಿಯಾಗಿ ಬರಬೇಕಂದ್ರೆ ಒಂದು 5 ರಿಂದ 10 ನಿಮಿಷ ಆದರೆ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಟೆ ನಿಧಾನದಿಂದ ಈ ಒಂದು ಬಜ್ಜಿನ ಕರಿಬೇಕಾಗತ್ರಿ. ಇವಾಗ ನಾವು ಹಾಗೆ ಈರುಳ್ಳಿ ಬಜ್ಜಿ ಆದಿ ತಿಂದಿರ್ತೀವಿ, ಆದರೆ ಇದು ಪಾಲಕ್ ಸೊಪ್ಪಿಂದು ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಟೇಸ್ಟು ಚೆನ್ನಾಗಿ ಕೊಡ್ತೈತೆ ರೀ. ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ ಪಾಲಕ್ ಸೊಪ್ಪು. ಹಾಗಾಗಿ ನೀವು ಕೂಡ ಈ ಒಂದು ಸೊಪ್ಪಿನ ಪಲ್ಯ ಹಾಗೆ ತಿಂದು ಬಳಸಿದರೆ ಈ ರೀತಿ ಬಜ್ಜಿ ಬೋಂಡದಲ್ಲಿ ಹಾಕಿ ನೋಡಿರಿ, ಭಾಳ ಮಸ್ತಾಗಿರ್ತೈತಿ ನೋಡಿರಿ. ಇವಾಗ ಇದನ್ನ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ ಸ್ಟ್ರೈನ್ ಸಹಾಯದಿಂದ ಚೆನ್ನಾಗಿ ಎಣ್ಣೆ ಹೋಗೋವರೆಗೂ ನೀಟಾಗಿ ಇದು ಮಾಡಿ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ್ರಿ. ಬರ್ರಿ, ಇವಾಗ ಬಿಸಿ ಬಿಸಿ ಆದಂಥ ಪಾಲಕ್ ಸೊಪ್ಪಿನ ಬಜ್ಜಿ ರೆಡಿ ಆಗೈತ್ರಿ. ಮತ್ತು ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವು ಕೂಡ ಹಿಂದೆ ನಿಮ್ಮ ಮನೆಯಲ್ಲಿ ಟೀ ಜೊತೆ ಅಥವಾ ಕಾಫಿ ಜೊತೆ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ. ದಿಢೀರಂತ ಪಟಾಪಟ್ ಏನಾದರೂ ತಿನ್ಬೇಕಂತ ಅನಿಸಿದಾಗ ಈ ಒಂದು ಮಾಡೋಕ್ಕೆ ರೆಸಿಪಿ ಭಾಳ ಚೆನ್ನಾಗಿರ್ತೈತಿ. ಮತ್ತು ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.